ವಕ್ರತುಂಡಮಹಾಕಾಯ ಕೋಟಿಸೂರ್ಯಸಮಪ್ರಭಂ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವೀಕ್ಷಕ ಬಂಧುಗಳಲ್ಲಿ ನಿಮ್ಮ ತುಳಸಿ ಪ್ರಸಾದ್ ಶಾಸ್ತ್ರಿ ಮಾಡುವ ಅನೇಕ ವಂದನೆಗಳು. ವೀಕ್ಷಕರೇ, ವಾರಭವಿಷ್ಯ, ಈ ವಾರಭವಿಷ್ಯದಲ್ಲಿ 13/10/2025ರಿಂದ 19/10/2025 ವಾರಭವಿಷ್ಯ. ಈ ವಾರಭವಿಷ್ಯದಲ್ಲಿ 5ನೇ ರಾಶಿಯಾದಂಥದ್ದು ಸಿಂಹರಾಶಿ. ಈ ಸಿಂಹರಾಶಿಯಲ್ಲಿ ಯಾರು ಜನನವಾಗಿದ್ದೀರೋ ಅವರಿಗೆ ಎಷ್ಟು ಶುಭ ಫಲ, ಎಷ್ಟು ಅಶುಭ ಫಲ, ಅಶುಭ ಫಲದವರು ಏನು ಪರಿಹಾರ ಮಾಡಬೇಕಂತ ವಿಚಾರಗಳನ್ನು ಈಗ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೀವಿ. ವೀಕ್ಷಕರೇ, ಯಾರು ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ದೀರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈಗ ಸಿಂಹರಾಶಿಯಲ್ಲಿ ವಿಶೇಷವಾದಂಥ ಭವಿಷ್ಯವನ್ನು ನೋಡುವ. ಸಿಂಹರಾಶಿಯವರು 2ನೇ ರಾಶಿಯಲ್ಲಿ ಅಂದರೆ ಜನ್ಮರಾಶಿಯಲ್ಲಿ ಕೇತು ಇರುವುದರಿಂದ ಮೊದಲನೇದು, ನಿಮ್ಮ ಸ್ವಭಾವದಲ್ಲಿ ಅಕ್ರಮಶೀಲತೆಯನ್ನು ಕಾಣಲಾಗುತ್ತದೆ ಮತ್ತು ನೀವು ಪ್ರತಿಯೊಬ್ಬರೊಂದಿಗೆ ನೇರವಾಗಿ ಮಾತನಾಡುವುದರಲ್ಲಿ ನಿಮ್ಮನ್ನು ಸಂಪೂರ್ಣ ವೈಫಲ್ಯರಾಗುವಿರಿ. ಈ ವಾರ ನೀವು ಹಣದ ಲಾಭವನ್ನು ಪಡೆಯುತ್ತೀರಿ. ಆದರೆ ಎಷ್ಟು ವೇಗವಾಗಿ ಹಣ ನಿಮ್ಮನ್ನು ಬಳಿ ಬರುತ್ತದೆಯೋ ಅಷ್ಟೇ ವೇಗವಾಗಿ ಅದನ್ನು ಖರ್ಚು ಮಾಡುವುದು ನೀವು ಉತ್ಸಾಹವಾಗಿರುತ್ತೀರಿ. ಅಂತಹ ಪರಿಸ್ಥಿತಿಯಲ್ಲಿ ಭವಿಷ್ಯದಲ್ಲಿ ಬರಲಾಗುವ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ನೀವು ಜಾಗರೂಕರಾಗಿದ್ದು ನಿಮ್ಮ ಹಣವನ್ನು ಸಂಗ್ರಹಿಸುವಂತೆ ನಿಮ್ಮ ಪ್ರಯತ್ನವನ್ನು ಮಾಡಬೇಕಾಗುತ್ತದೆ. ಈ ವಾರ ಅಗತ್ಯವಿದ್ದಾಗ ನೀವು ಏಕಾಂಗಿಯಾಗಿರುವಾಗಲೆಲ್ಲ ನಿಮ್ಮ ಪೋಷಕರು ಅವರ ಆಶೀರ್ವಾದವನ್ನು ನಿಮಗೆ ನೀಡುತ್ತಾರೆ. ನಿಮ್ಮ ಸ್ಥೈರ್ಯವನ್ನು ಹೆಚ್ಚಿಸಲು ಕೆಲಸ ಮಾಡುತ್ತಾರೆ. ಚಂದ್ರ ರಾಶಿಗೆ ಹೋಲಿಸಿದರೆ ಗುರು 11ನೇ ಮನೆಯಲ್ಲಿ ಇರುವುದರಿಂದ ಇದು ನಿಮ್ಮ ಕುಟುಂಬ ಜೀವನವನ್ನು ಸುಗಮವಾಗಿ ಮುಂದುವರಿಸುತ್ತದೆ. ಈ ವಾರ ನಿಮ್ಮ ಜೀವನದಲ್ಲಿ ಕೆಲಸದ ಸ್ಥಳಕ್ಕೆ ಸಂಬಂಧಿಸಿದ ಯಾವುದೇ ಹೊಸ ಸವಾಲು ಉದ್ಭವಿಸಲಿದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮಗೆ ಹೊಸ ಟಾರ್ಗೆಟ್, ಗುರಿಯನ್ನು ನೀಡುವ ಸಾಧ್ಯತೆ ಇದೆ. ಆದ್ದರಿಂದ ಕಠಿಣ ವಿಷಯಗಳನ್ನು ತಪ್ಪಿಸಲು ನಿಮ್ಮ ಸಂಪರ್ಕವನ್ನು ಬಳಸುವ ಅಗತ್ಯವಿದೆ. ಉನ್ನತ ಶಿಕ್ಷಣ ಪಡೆಯಲು ಹೆಚ್ಚು ಮಾನ್ಯತೆ ಪಡೆಯದ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯುವ ಕನಸು ಕಾಣುತ್ತೀರಿ. ಸ್ಥಳೀಯರ ಕಠಿಣ ಪರಿಶ್ರಮವು ಈ ವಾರ ಬಣ್ಣವನ್ನು ತರುತ್ತದೆ, ಏಕೆಂದರೆ ಕೆಲವು ಸುಂದರವಾದ ಸುದ್ದಿಯನ್ನು ಪಡೆಯುವ ಸಾಧ್ಯತೆ ಕಂಡುಬರುತ್ತಿದೆ. ಆದ್ದರಿಂದ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಮತ್ತು ಕಠಿಣ ಪರಿಶ್ರಮದಿಂದ ಹಿಂದೆ ಸರಿಯಬೇಡಿ. ಈ ಸಿಂಹರಾಶಿಯವರು ಮಾಡಬೇಕಾದಂಥ ಪರಿಹಾರ ಏನಪ್ಪ ಅಂತಂತ ಹೇಳಿದರೆ, ಪ್ರತಿದಿನ 27 ಬಾರಿ ಓಂ ದುರ್ಗಾಯ ನಮಃ, ಓಂ ದುರ್ಗಾಯ ನಮಃ, ಓಂ ದುರ್ಗಾಯ ನಮಃ ಅಂತ ಜಪಿಸ್ತಾ ಇರಿ. ಜಪಿಸಿದರೆ ಈ ವಾರ ನಿಮಗೆ ಅತ್ಯುತ್ತಮವಾದಂಥ ಫಲ ನೀವು ನಿರೀಕ್ಷೆ ಮಾಡಬಹುದು. ನಮಸ್ಕಾರ, ಒಳ್ಳೆಯದಾಗಲಿ.